ಸಂಜೆ 6 ಗಂಟೆ ಸುಮಾರಿಗೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಇನಾಮ್ ವೀರಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಮಾನ್ಯ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನೂ ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು 20 ವರ್ಷ ವಯಸ್ಸಿದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾಯಿದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು. ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಈಗ ಸದ್ಯ ಇನ್ಕ್ವೆಸ್ಟ್ ನಡೀತಾ ಇದೆ, ಶವ ಪಂಚನಾಮೆ ನಡೀತಾ ಇದೆ. ಇದಾದಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಇನಾಮ್ ವೀರಾಪುರ ಇದೇ ಗ್ರಾಮದಲ್ಲಿ ಯಾರು ಆ ಹುಡುಗಿ ಮತ್ತು ಹುಡುಗನ ಗಂಡನ ಮನೆ ಇದೆ, ಅದೇ ಊರಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಿದ್ದಾರೆ. ಅಲ್ಲ, ಈಗ ನೋಡಿ, ಇದು ಭಾಳ ಒಂದು ಘೋರ ಕೃತ್ಯ. ಯಾಕಂದರೆ ಮಗಳಿಗೆ ತಂದೆನೇ ಕೊಲೆ ಮಾಡಿರುವಂಥದ್ದು ಮತ್ತು ತಂದೆ ಜೊತೆ ಇದ್ದಂಥವ್ರು ಕೊಲೆ ಮಾಡಿರುವಂಥದ್ದು ಭಾಳ ಘೋರ ಕೃತ್ಯ. ಈ ಒಂದು ಕೃತ್ಯದ ಗಂಭೀರತೆಯನ್ನು ಅರಿತುಬಿಟ್ಟು ನಮ್ಮ SP ಅವರು ನಿನ್ನೆ ಸಂಜೆಯಿಂದ ಗ್ರಾಮದಲ್ಲಿ ಮೊಕ್ಕಾಂ ಮಾಡಿದ್ದಾರೆ ಮತ್ತು ಅಗತ್ಯ ಬಂದೋಬಸ್ತ್ ಮಾಡಿದ್ದಾರೆ. ಅಲ್ಲಿ ಯಾವುದೂ 2 ಗುಂಪುಗಳ ನಡುವೆ ಸಂಘರ್ಷ ಆಗಬಾರ್ದು ಅಂತಂದು ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ನನಗೂ ಕೂಡ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇದು ವಿವೇಕಾನಂದ ಹಾಸ್ಪಿಟ್ಲ್ ಆಗಲಿ, ನಮ್ಮ ಕಿಮ್ಸ್ ಇರಲಿ, ನಮ್ಮ ವ್ಯಾಪ್ತಿಯಲ್ಲಿರೋದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಾವು ಕೂಡ ಅಗತ್ಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಈಗಾಗಲೇ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡಲಿಕ್ಕೆ ಏನು ಅಗತ್ಯ ಕ್ರಮ ಬೇಕು, ಪ್ರತ್ಯೇಕ ತಂಡಗಳನ್ನ ಮಾಡಿಬಿಟ್ಟು ನಿಯೋಜನೆ ಮಾಡಿದ್ದಾರೆ. ಆದಷ್ಟು ಬೇಗ ಇನ್ನೂ ಯಾರ್ಯಾರು ಈ ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥ ಕೆಲಸ ಮಾಡ್ತಾರೆ. ಈಗಷ್ಟೇ ನನಗೆ ಇಲ್ಲಿ ಕೆಲ ಸಂಘಟನೆಗಳು ಮತ್ತು ಈ ನೊಂದವರು ಯಾರಿದ್ದಾರೆ, ಈ ಹುಡುಗಿ ಮತ್ತು ಹುಡುಗನ ಮನೆ ಕಡೆಯವರು, ಅವರ ಹಿತೈಷಿಗಳು ಮತ್ತು ಅವರ ಕುಟುಂಬ ಸದಸ್ಯರು, ಸ್ನೇಹಿತರು ಅವರೆಲ್ಲ ಬಂದು ಕೆಲವು ಬೇಡಿಕೆಗಳನ್ನು ಇಲಾಖೆ ಮುಂದೆ ಇಟ್ಟಿದ್ದಾರೆ. ಅಂದರೆ ಇದು ಒಂದು ಹಿರಿಯ ಅಧಿಕಾರಿ ತನಿಖೆ ಮಾಡಬೇಕು ಮತ್ತು ತ್ವರಿತವಾಗಿ ತನಿಖೆ ಮುಗಿದು ಅಂತಿಮ ವರದಿ ಸಲ್ಲಿಸಬೇಕು ಮತ್ತು ಒಂದು ವಿಶೇಷ ಅಭಿಯೋಜಕರನ್ನು ನೇಮಕ ಮಾಡಿಬಿಟ್ಟು ಪ್ರಕರಣವನ್ನು ಶಿಕ್ಷೆ ಹಂತಕ್ಕೆ ತೊಗೊಂಡೋಗಬೇಕು ಮತ್ತು ನೊಂದ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಅಗತ್ಯ ರಕ್ಷಣೆ ಕೊಡಬೇಕು. ಹೀಗೆ ಇನ್ನು ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದನ್ನೇನಿದೆ ನಮ್ಮ SP ಅವರು ಅವರ IG ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಾರೆ. ಅವರ ಬೇಡಿಕೆಗಳೇನಿದೆ ಅದು ಈಗಾಗಲೇ ನಮಗೆ ತಲುಪಿಸಿದ್ದಾರೆ. ಮುಂದುವರೆದು ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಯಾಕಂದರೆ ಮಾನ್ಯ ಆಕೆ 20 ವರ್ಷದ್ದು ಭಾಳ ವಿದ್ಯಾವಂತ ಹುಡುಗಿ. ನನಗೇನೋ ಮಾಹಿತಿ ತಿಳಿದ ಪ್ರಕಾರ BE ಓದಿದ್ದು. ಸೊ ಅದನ್ನು ತ್ವರಿತವಾಗಿ ಯಾವುದೇ ಒಂದು ವ್ಯಕ್ತಿ ಮೃತ ಹೊಂದಿದ ನಂತರ ಅಂತ್ಯಕ್ರಿಯೆಯನ್ನು ಅತ್ಯಂತ ಗೌರವಯುತವಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದನ್ನು ಮಾಡಿ ಅಂತಂದು ನಾನು ಸಲಹೆ ಕೊಟ್ಟಿದ್ದೀನಿ. ಆ ಪ್ರಕಾರ ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಈ ಥರ ಘಟನೆಗಳಾಗಬಾರ್ದು. ಏನೇ ವ್ಯತ್ಯಾಸಗಳಿದ್ದರೂ, ಕೌಟುಂಬಿಕ ವ್ಯತ್ಯಾಸಗಳಾಗಲಿ ಅಥವಾ ಬೇರೆ ಯಾವುದೇ ವ್ಯತ್ಯಾಸಗಳಿದ್ರೂ ಮಾತುಕತೆ ಮುಖಾಂತರ ಗ್ರಾಮದ ಹಿರಿಯರಿರ್ತಾರೆ, ಪೊಲೀಸ್ ಠಾಣೆಗಳಿರ್ತವೆ, ಅವರ ಸಮುದಾಯದ ಮುಖಂಡರಿರ್ತಾರೆ, ಅವ್ರಗಳ ಥರ ಎಲ್ಲ ಮಾತಾಡಿಕೊಂಡು ಪರಿಹಾರ ಮಾಡ್ಕೋಬೋದಿತ್ತು. ಕೋಪ ಮತ್ತು ಆಕ್ರೋಶಕ್ಕೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮನಸ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿ ಕೃತ್ಯಗಳಾಗೋಗುತ್ತೆ. ಆದರೆ ಈ ಥರ ಘಟನೆಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಏನು ಅತ್ಯಂತ ಜವಾಬ್ದಾರಿಯುತವಾಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು, ಆ ಕೆಲಸವನ್ನು ಮಾಡುತ್ತೆ.